ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಬಿಜೆಪಿ ನಾಯಕರು ಮತ್ತೊಮ್ಮೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾಲೆಳೆದಿದ್ದಾರೆ. ತೆಲಂಗಾಣ ರ್ಯಾಲಿಗೂ 1 ಗಂಟೆ ಮೊದಲು ಕಾರ್ಯಕ್ರಮದ ವಿಷಯವೇನು, ನಾನು ಏನ್ ಮಾತನಾಡಬೇಕೆಂದು ಕೇಳುವ ರಾಹುಲ್ ವಿಡಿಯೋವನ್ನ ಟ್ವೀಟ್ ಮಾಡಿರುವ ಅಮಿತ್ ಮಾಳವಿಯ ನೈಟ್ ಕ್ಲಬ್ಗಳ ಮಧ್ಯೆ ರಾಜಕೀಯ ಮಾಡಿದ್ರೆ ಹೀಗೆಯೇ ಆಗೋದು ಅಂತ ಬರ್ಕೊಂಡಿದ್ದಾರೆ. So what is the main theme today? क्या theme क्या है, क्या exactly speech में क्या बोलना है, यही ऑफ करिए. चलो प्लीज सर. ಗೃಹ ಬಳಕೆ ಅಡುಗೆ ಅನಿಲ ಬೆಲೆ ಮತ್ತೆ ಹೆಚ್ಚಳವಾಗಿದೆ. 14.2 ಕೆಜಿ ತೂಕದ ಸಿಲಿಂಡರ್ ಬೆಲೆ ₹50 ಹೆಚ್ಚಳವಾಗಿದ್ದು ನೂತನ ದರ ಇಂದಿನಿಂದಲೇ ಜಾರಿಗೆ ಬರಲಿದೆ. ಜಾರ್ಖಂಡ್ ಕೇಡರ್ ಐಎಎಸ್ ಅಧಿಕಾರಿ ಪೂಜಾ ಸಿಂಘಾಲ್ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ರಾಂಚಿ ಮೂಲದ ಚಾರ್ಟರ್ಡ್ ಅಕೌಂಟೆಂಟ್ ಪೂಜಾ ಸಿಂಘಾಲ್ ನಿವಾಸದ ಮೇಲೆ ದಾಳಿ ನಡೆಸಿ ಸುಮಾರು 19,31,00,000 ರೂಪಾಯಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಪಂಜಾಬ್ ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿ ಕೊನೆಗೆ ಹರಿಯಾಣ ಪೊಲೀಸರ ನೆರವಿನಿಂದ ಬಚಾವಾದ ಬಿಜೆಪಿ ಮುಖಂಡ ತೇಜಿಂದರ್ ಬಗ್ಗಾ ನಿವಾಸಕ್ಕೆ ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ತೇಜಸ್ವಿ ಸೂರ್ಯ ಭೇಟಿ ನೀಡಿ ಕೆಲಕಾಲ ಚರ್ಚೆ ಮಾಡಿದರು. ಈ ಹಿಂದೆ ಕೇಜ್ರಿವಾಲ್ಗೆ ಜೀವ ಬೆದರಿಕೆ ಆರೋಪದ ಮೇಲೆ ಪಂಜಾಬ್ ಪೊಲೀಸರು ಬಂಧಿಸಿ ಕರೆದೊಯ್ಯುವಾಗ ಹೈ ಡ್ರಾಮಾ ನಡೆದಿತ್ತು. ನಾಳೆ ಹೈದರಾಬಾದ್ ವಿರುದ್ಧ ಆರ್ಸಿಬಿ ಟೀಮ್ ಗ್ರೀನ್ ಜೆರ್ಸಿಯಲ್ಲಿ ಕಣಕ್ಕೆ ಇಳಿಯಲಿದೆ. ಕಳೆದ ಸೀಸನ್ ಹೊರತುಪಡಿಸಿ ಆರ್ಸಿಬಿ 2011ರಿಂದ ಗ್ರೀನ್ ಜೆರ್ಸಿಯಲ್ಲಿ ಪ್ರತಿ ಸೀಸನ್ನಲ್ಲಿ ಒಂದು ಪಂದ್ಯವಾಡ್ತಾ ಇದೆ. ಪರಿಸರದ ಬಗ್ಗೆ ಜನರಿಗೆ ಅರಿವು ಮೂಡಿಸಲು ಆರ್ಸಿಬಿ ಗ್ರೀನ್ ಜೆರ್ಸಿಯ ಮೂಲಕ ವಿಶೇಷ ಅಭಿಯಾನವನ್ನು ನಡೆಸ್ತಾ ಇದೆ. ಆರ್ಸಿಬಿ ತಂಡವು ಪರಿಸರವನ್ನು ಉಳಿಸಲು ಮತ್ತು ಜಾಗತಿಕ ತಾಪಮಾನವನ್ನು ತಪ್ಪಿಸಲು ಗೋ ಗ್ರೀನ್ ಅಭಿಯಾನವನ್ನು ಉತ್ತೇಜನೆ ಮಾಡ್ತಾ ಇದೆ. ಇನ್ನುಳಿದ ಸುದ್ದಿಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ.